ಹೆಲೋ ಮಮ್ಮೀಸ್, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಈಗ ಹುಟ್ಟಿರುವಂಥ ಮಕ್ಕಳಿಗೆ ಯಾವ ಸೋಪ್ ಹಾಕೋದು ಅಂತೇಳಿ ತಲೆ ಕೆಡಿಸ್ಕೊತಾ ಇದ್ದೀರಾ? ಡೋಂಟ್ ವರಿ, ಐ ಆಮ್ ಹಿಯರ್. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಬಳಸ್ತಾ ಇರೋದು ಡರ್ಮಾ ಡ್ಯೂ ಬೇಬಿ ಸೋಪ್. ಆ್ಯಕ್ಚುಲಿ ಇದನ್ನು ನಾನು 2 ಇಯರ್ಸಿಂದ ಬಳಸ್ತಾ ಇದ್ದೀನಿ. ಈ ಒಂದು ಸೋಪಲ್ಲಿ ಶಿಯಾ ಬಟರ್, ಆಲ್ಮಂಡ್ ಆಯಿಲ್, ಗ್ಲಿಸರಿನ್, ಇದು ಮಗು ಚರ್ಮನ ಒಣಗೋದಕ್ಕೆ ಬಿಡೋದಿಲ್ಲ, ಯಾವಾಗಲೂ ಮಾಯ್ಶ್ಚರೈಸರ್ ಆಗಿ ಇಡುತ್ತೆ. ಮತ್ತು ಮಿಲ್ಕ್ ಪ್ರೋಟೀನ್, ಆಲೋವೆರಾ ಇರೋದ್ರಿಂದ ಚರ್ಮನ ನಯಗೊಳಿಸುತ್ತೆ. ಈ ಒಂದು ಸೋಪ್ ತುರಿಕೆ, ಕಿರಿಕಿರಿ, ಉರಿಯೂತ ಇವೆಲ್ಲದರಿಂದ ಮಗುವಿನ ಚರ್ಮವನ್ನು ರಕ್ಷಿಸುತ್ತೆ. ನೀವು 200% ಈ ಸೋಪನ್ನು ಟ್ರಸ್ಟ್ ಮಾಡ್ಬೋದು. ಇವಾಗ ಮಗು ಆಗಿರುವಂಥ ತಾಯಂದ್ರಿಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನನ್ನ ಮಗುನಿಗೆ ನಾನು ಈ ಸೋಪನ್ನ ಬಿಟ್ಟು ಬೇರೆ ಯಾವುದೂ ಯೂಸ್ ಮಾಡಿಲ್ಲ. ಈ ಒಂದು ಸೋಪು ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟು, ಸೊ ಹಾಗಾಗಿ ಕೆಲವೊಬ್ಬರು ಹೇಳಿರೋ ಹಾಗೆ ಬೇರೆ ಸೋಪನ್ನ ಯೂಸ್ ಮಾಡ್ತಾ ಇರ್ತಾರೆ. ಮೇ ಬಿ 1 ವೀಕ್ಗೆ ಫುಲ್ ಕಲರ್ ಎಲ್ಲ ಡಲ್ ಆಗುವಂಥದ್ದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಆದರೆ ಈ ಸೋಪಲ್ಲಿ ಮಾತ್ರ ಯಾವುದೇ ಥರ ಟೆನ್ಷನ್ ಬೇಡ, 200% ವರ್ಕ್ ಆಗುತ್ತೆ. ಬೇಬಿ ಸ್ಕಿನ್ನ ಯಾವಾಗಲೂ ಮಾಯ್ಶ್ಚರೈಸರ್ ಆಗೇ ಇಡುತ್ತೆ. ನೋಡಿ ಏನು ಚಂದ ಸ್ನಾನ ಮಾಡ್ತಿದ್ದಾನೆ ನನ್ನ ಮಗ. ಇನ್ನೂ ಕೆಲವೊಬ್ಬರು ಕಡಲೆ ಹಿಟ್ಟು ಕಲಸಿ ಮೈಗೆಲ್ಲ ಹಚ್ಚಿ, ಮುಖಕ್ಕೆಲ್ಲ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಆದರೆ ನಾನು ಯಾವುದೇ ರೀತಿ ಕಡಲೆ ಹಿಟ್ಟು ಅಂಥದ್ದೆಲ್ಲ ಹಚ್ಚಿಲ್ಲ. ಹಾಯ್ ಅಪ್ಪು, ಇಲ್ಲಿ ನೋಡು. ಡರ್ಮಾ ಡ್ಯೂ ಸೋಪ್ ಬೆಸ್ಟ್ ಸೋಪ್. ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆಗ ರಿಸಲ್ಟ್ ಏನು ಅಂತ. ಮತ್ತು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ.